ನಮಸ್ಕಾರ ಗೆಳೆಯರೇ ಹಾಗೂ ವೀಕ್ಷಕರೇ. ಒಂದು ಸತ್ಯವಾದ ಘಟನೆ ಕಳೆದ ವಾರ ಜರ್ಮನಿಯಲ್ಲಿ ನಡೀತು. ಅದನ್ನು ಹೇಳ್ತೀನಿ. ಮೊದಲು ಈ ಫೋಟೋ ನೋಡಿದ್ರೆ ಆ ಯುವಕನ ಕಡೆ ನೋಡ್ತಾ ಇದ್ದಾಳೆ. ಆದರೆ ಯುವಕ ಆಕೆಯ ಕಡೆ ನೋಡ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ. ನೆನಪಿರಲಿ. ಈಗ ಬರೋಣ. ಈ ಫೋಟೋ ವೈರಲ್ ಆದ ತಕ್ಷಣ ಅಲ್ಲಿನ ಜನರಿಗೆ ಭಾಳ ಜಿಜ್ಞಾಸೆ ಆಯಿತು, ಯಾರು ಆ ಯುವಕ ಅಂಥೇಳಿ. ಯಾಕಂದರೆ ಆ ಯುವತಿ ಬೇರೆ ಯಾರೂ ಅಲ್ಲ, ಪ್ರಖ್ಯಾತ ನಟಿ. ಅಲ್ಲಿನ ಒಂದು ಗೇಮ್ ಆಫ್ ಥ್ರೋನ್ಸ್ ಅಂತ ಒಂದು ಸೀರೀಸ್ ಬರ್ತದೆ. ಆ ಸೀರೀಸಿನ ಪ್ರಮುಖ ನಟಿ. ಆಕೆಗೆ ಜಗತ್ತಿನಾದ್ಯಂತ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಭಾರತದಲ್ಲೂ ಆಕೆನ ನೋಡಲಿಕ್ಕೆ ಭಾಳ ಜನ ಕಾಯ್ತಾ ಇದ್ದಾರೆ. ಆಕೆನ ಕೂಡ ಸೆಲ್ಫಿ ತೊಗೊಳ್ಳಿಕ್ಕೂ ಕಾಯ್ತಿರ್ತಾರೆ. ಅಂಥ ಹುಡುಗಿ ಆ ಹುಡುಗನ ಪಕ್ಕ ಕೂತಿದ್ದಾಳೆ. ಆದರೆ ಆ ಹುಡುಗನ ನೋಡ್ತಾ ಇದ್ದಾಳೆ. ಬಟ್ ಆ ಹುಡುಗ ರಿಯಾಕ್ಟ್ ಮಾಡ್ತಾಯಿಲ್ಲ. ಅಂದಾಗ ಅಲ್ಲಿನ ಜಿಜ್ಞಾಸೆಗೆ ಬಿದ್ದರು. ಆ ಫೋಟೋ ವೈರಲ್ ಆದ ತಕ್ಷಣ ಜನರಿಗೆ ಜಿಜ್ಞಾಸೆ ಬಿತ್ತು, ಯಾರು ಆ ಯುವಕ ಅಂತೇಳಿ. ಆಗ ಅಲ್ಲಿನ ಒಂದು ಪ್ರಖ್ಯಾತ ಮ್ಯಾಗ್ಝಿನ್, ಡ್ರೆಸ್ ಪಿರ್ಗಲ್ ಅಂತ ಒಂದು ಮ್ಯಾಗ್ಝಿನ್ನು ಆ ಹುಡುಗನ್ನ ಯಾರು ಅಂತ ಕಂಡುಹಿಡಿಯೋಕ್ಕೆ ಹೊರಟಿತ್ತು. ಆಗ ಆ ಹುಡುಗ ಸಿಕ್ಕ, ದೂರದ ಮ್ಯೂನಿಚ್ ನಗರದಲ್ಲಿ ಸಿಕ್ಕ. ಆಗ ಅವನಿಗೆ ಕೇಳಿದ್ರು, ಏನಪ್ಪ ಆ ಹುಡುಗಿ ಯಾರು, ಏನು ಗೊತ್ತಾ ನಿನಗೆ ಅಂತ ಕೇಳಿದಾಗ ಆ ಹುಡುಗಿ ಬಗ್ಗೆ ಹೇಳಿದರು. ಅವನು ಆ ಫೋಟೋ ತೋರಿಸಿ ಹೇಳಿದರು, ಯಾರು ಗೊತ್ತಾ ನಿನಗೆ ಅಂತ ಕೇಳಿದ್ರು. ಇಲ್ಲ ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲ ಅಥವಾ ಅವನು ಹೇಳಿದ ಮೇಲೆ ಅವರು ಹೇಳಿದರು. ಆವಾಗ ಆ ಹುಡುಗ ಹೇಳ್ದ, ಅಲ್ಲ ರೀ, ನೀವು ಈ ದೇಶದಲ್ಲಿ ಇಲ್ಲಿಗೆಲ್ಲ ಎಂಟ್ರಿ ಆಗಿದ್ದೀರಿ, ಜೇಬಿನಲ್ಲಿ €1 ಇಲ್ಲ, ಕೆಲಸ ಮಾಡಲಿಕ್ಕೆ ಕೆಲಸ ಇಲ್ಲ, ವರ್ಕ್ ಪರ್ಮಿಟ್ ಇಲ್ಲ, ಸ್ಟೇ ಪರ್ಮಿಟ್ ಇಲ್ಲ. ನೀವು ಹಾಗಾದಾಗ ನೀವು ಯಾರು ಪಕ್ಕದಲ್ಲಿ ಕೂತಾರೆ ಇಲ್ಲೋ ಅಂತ ನೀವು ಎಲ್ಲಿ ರಿಯಾಕ್ಟ್ ಮಾಡ್ತೀರಿ, ಏನು ನೋಡ್ತೀರಿ ಅಂತ ಹೇಳಿದ. ಆ ಮಾತನ್ನು ಕೇಳಿ ಆ ಸಂಪಾದಕನಿಗೆ ಭಾಳ ಸಂತೋಷವಾಯಿತು. ಯಾಕಂದರೆ ಇಷ್ಟು ಪ್ರಾಮಾಣಿಕ ಸತ್ಯದಿಂದ ನುಡಿದ ಮಾತುಗಳಿಗೆ ಅಲ್ಲಿನ ಬೆಲೆ ಜಾಸ್ತಿ. ಅದೇ ಯಥಾವತ್ತಾಗಿ ಅವನು ಮ್ಯಾಗ್ಝಿನ್ಸಲ್ಲಿ ಸಹ ಪ್ರಿಂಟ್ ಮಾಡಿದ. ಆಗ ಲಕ್ಷಾಂತರ ಓದುಗರು ಆ ಮೆಚ್ಚುಗೆಯನ್ನೇ ಹರಿಸಿದರು ಅವನಿಗೆ. ಎಲ್ಲರೂ ಹರಿಸಿದ ಮೇಲೆ ಆ ಸಂಪಾದಕ ಖುದ್ದಾಗಿ ಆ ಯುವಕನಿಗೆ ತನ್ನ ಮ್ಯಾಗ್ಝಿನ್ನಲ್ಲಿ ಪೋಸ್ಟ್ ಮ್ಯಾನ್ ಎಂಬ ನೌಕರಿ ಕ್ರಿಯೇಟ್ ಮಾಡಿ ಕೊಟ್ಟ. ತಿಂಗಳಿಗೆ ₹800 ಸ್ಯಾಲ್ರಿ ಸಹ ನಿಗದಿ ಮಾಡಿದರು. ಆ ಸ್ಯಾಲ್ರಿ ನಿಗದಿ ಮಾಡಿದ ತಕ್ಷಣ ಆ ಪೋಸ್ಟ್ ಮುಖಾಂತರ ಅವನಿಗೆ ಇರಲಿಕ್ಕೆ ಲೀಗಲ್ ಪರ್ಮಿಟ್ ಸಹ ಸಿಕ್ತು. ನೋಡಿದ್ರ ಗೆಳೆಯರೆ, ಎಲ್ಲಿಂದ ಎಲ್ಲಿಗೆ ಹೋಯಿತು. ಒಂದು ಫೋಟೋ, ವೈರಲ್ ಫೋಟೋ ಅವನ ಹಣೆಬರನ್ನೇ ಬದಲಾಯಿಸ್ತು ಆ ಹುಡುಗನ. ಆ ಹುಡುಗ ಬೇರೆ ಯಾರೂ ಅಲ್ಲ, ಅವನು ಬಿಹಾರದ ಯುವಕ. ಆ ದೇಶದ ದೂರದ ಜರ್ಮನಿ ಒಳಗೆ ಇಲ್ಲೀಗಲಾಗಿ ಎಂಟ್ರಿ ಹೊಡೆದಿದ್ದ. ಈಗ ಎಲ್ಲವೂ ಲೀಗಲ್ ಆಯಿತು ಅಲ್ವಾ. ಅಂದಮೇಲೆ ಸತ್ಯ ಪ್ರಾಮಾಣಿಕತೆಗೆ ಯಾವತ್ತಾದರೂ ಒಂದು ದಿವಸ ಬೆಲೆ ಬಂದೇ ಬರ್ತದೆ ಎಂಬುದು ನಿಮಗೂ ನೆನಪಿರಲಿ. ನಮಸ್ಕಾರ.